ಇನ್ನು ಇಬ್ಬರು ಶಾಸಕರ ಉಚ್ಚಾಟನೆಗೆ ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯ ಆಡಿದ್ದಾರೆ. ಮುನಿರತ್ನರನ್ನ ಉಚ್ಚಾಟನೆ ಮಾಡದೇ ಇರೋದಕ್ಕೆ ಡಿಕೆ ಶಿವಕುಮಾರ್ ಅವರು ಲೇವಡಿ ಮಾಡಿದ್ದಾರೆ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ರೇಪ್ ಮಾಡಿದಾರಾ ಅನ್ನೋದ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಇಬ್ಬರು ಶಾಸಕರ ಉಚ್ಚಾಟನೆಗೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯ ಆಡಿದ್ದಾರೆ. ಹೆಬ್ಬಾರ್ ರೇಪ್ ಮಾಡಿದಾರಾ, ವಿಧಾನಸೌಧದಲ್ಲಿ ಅವರಿಬ್ಬರೇನೋ ರೇಪ್ ಮಾಡಿದಾರಾ ಅನ್ನೋದಾಗ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿಯನ್ನ ಕಾಲೆಳೆದಿದೆ. ಈಗ ಸಿಎಂ ಡಿಕೆ ಶಿವಕುಮಾರ್ ಅವರ ಕಾಲೆಳೆದು ಒಂದು ರೀತಿಯಾಗಿ ವ್ಯಂಗ್ಯ ಆಡಿದ್ದಾರೆ. ಅವರು ಯಾರಿಗಾದ್ರೂ HIV ಇಂಜೆಕ್ಷನ್ ಅನ್ನ ಚುಚ್ಚಿದಾರಾ, ಮುನಿರತ್ನರ ಅಂದ್ರೆ ಮುತ್ತು ರತ್ನಗಳನ್ನ ಅವರೇ ಇಟ್ಟುಕೊಳ್ಳಲಿ ಅನ್ನುವಂಥ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಟೀಕೆ ಮಾಡಿರುವಂತಹ ಘಟನೆ ಆಗಿದೆ. ಒಂದು ಕಡೆಯಲ್ಲಿ ಬಿಜೆಪಿ ಇಬ್ಬರು ಶಾಸಕರನ್ನ ಉಚ್ಚಾಟನೆ ಮಾಡಿದೆ. ಸೋಮಶೇಖರ್ ಆಗಲಿ ಹೆಬ್ಬಾರ್ ಆಗಲಿ ಅವ್ರ ಪಾರ್ಟಿ ತಗೊಂಡಿದ್ದಾರೆ. ಅವರಿಬ್ರು ಏನ್ ವಿಧಾನಸೌಧದಲ್ಲಿ ಅದನ್ನ ರೇಪ್ ಮಾಡಿದ್ವಲ್ಲ, ರೇಪ್ ಮಾಡಿದ್ವಲ್ಲ, ಅವರಿಬ್ರು ಯಾರು ಏಡ್ಸ್ ಚುಚ್ಚಕ್ ಹೋಗಿರ್ಲಿಲ್ವಲ್ಲ, ಹೋಗಿದ್ರ ಮತ್ತು ರಕ್ತಗಳೆಲ್ಲ ಮಡಿಕೊಳ್ಳಿ. ಎಷ್ಟೇ ಸೋಮಶೇಖರ್ ಆಗಲಿ ಹೆಬ್ಬಾರ್ ಆಗಲಿ ಅವ್ರ ಪಾರ್ಟಿ ತಗೊಂಡಿದ್ದಾರೆ. ಅವರಿಬ್ರು ಏನ್ ವಿಧಾನಸೌಧದಲ್ಲಿ ಅದನ್ನ ರೇಪ್ ಮಾಡಿದ್ವಲ್ಲ, ರೇಪ್ ಮಾಡಿದ್ವಲ್ಲ, ಅವರಿಬ್ರು ಯಾರು ಏಡ್ಸ್ ಚುಚ್ಚಕ್ ಹೋಗಿರ್ಲಿಲ್ವಲ್ಲ, ಹೋಗಿದ್ರ ಮತ್ತು ರಕ್ತಗಳೆಲ್ಲ ಮಡಿಕೊಳ್ಳಿ. ಇನ್ನು ಬಹಳ ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಜೆಪಿಯ ಇಬ್ಬರು ಶಾಸಕರ ಉಚ್ಚಾಟನೆಗೆ ಸಂಬಂಧಪಟ್ಟಂತೆ ವ್ಯಂಗ್ಯ ಆಡಿದ್ದಾರೆ. ಅಂದ್ರೆ ಏನು ಮಾಡಿದಾರ, ಅವರು ಏನಾದರೂ ರೇಪ್ ಮಾಡಿದಾರಾ, ವಿಧಾನಸೌಧದಲ್ಲಿ ಈ ರೀತಿಯಾದಂಥ ಘಟನೆ ಮಾಡಿದಾರಾ ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಕಾಲೆಳೆಯುವಂಥ ಕೆಲಸ ಮಾಡಿದ್ರು. ಅವರೇನು ಯಾರಿಗಾದ್ರೂ HIV ಇಂಜೆಕ್ಷನ್ ಅನ್ನ ಚುಚ್ಚಿದಾರಾ ಅನ್ನೋ ನಿಟ್ಟಿನಲ್ಲೇ ಮಾತನಾಡಿದರು. ಇದರ ಜೊತೆಯಲ್ಲಿ ಇದರ ಮಾತಿನ ಅರ್ಥ ಬೇರೆ ರೀತಿ ಆಗಿದೆ. ಮುತ್ತು ರತ್ನಗಳನ್ನೆಲ್ಲ ಅವರೇ ಇಟ್ಟುಕೊಳ್ಳಲಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟೀಕೆ ಮಾಡಿರೋದು ಈ ಘಟನೆಗೆ ಸಂಬಂಧಪಟ್ಟಂತೆ. ಆ ನಿಟ್ಟಿನಲ್ಲಿ ಬಹಳ ವಿಚಾರ ರೀತಿಯಾಗಿ ಇದನ್ನ ಬೇರೆ ಬೇರೆ ಆಯಾಮಗಳಲ್ಲಿ ಅದನ್ನ ಕಾಲೆಳೆಯುವಂತ ಕೆಲಸ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇನ್ನು ಬಿಜೆಪಿಯ ಉಚ್ಚಾಟಿತ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ್ ಜೊತೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಹೆಬ್ಬಾರ್ ಅವರ ಮುಂದಿನ ದಾರಿ ಯಾವುದು? ಉದ್ದೇಶಕ್ಕಾಗಿ ನಾವು ಚರ್ಚೆ ಮಾಡಿದಲ್ವಾ? ಹಾ ಸರ್, ಮುಂದೆ ಅದೇ ಆಗಿರುತ್ತೆ. ಹೆಬ್ಬಾರ್ ಅವರ ಮುಂದಿನ ದಾರಿ ಯಾವುದು? ಉದ್ದೇಶಕ್ಕಾಗಿ ನಾವು ಚರ್ಚೆ ಮಾಡಿದಲ್ವಾ? ಹಾ ಸರ್, ಮುಂದೆ ಅದೇ ಆಗಿರುತ್ತೆ. ಹೆಬ್ಬಾರ್ ಅವರ ಮುಂದಿನ ದಾರಿ ಯಾವುದು? ಉದ್ದೇಶಕ್ಕಾಗಿ ನಾವು ಚರ್ಚೆ ಮಾಡಿದಲ್ವಾ? ಹಾ ಸರ್, ಮುಂದೆ ಅದೇ ಆಗಿರುತ್ತೆ. ಹೆಬ್ಬಾರ್ ಅವರ ಮುಂದಿನ ದಾರಿ ಯಾವುದು? ಉದ್ದೇಶಕ್ಕಾಗಿ ನಾವು ಚರ್ಚೆ ಮಾಡಿದಲ್ವಾ? ಹಾ ಸರ್, ಮುಂದೆ ಅದೇ ಆಗಿರುತ್ತೆ. ಹೆಬ್ಬಾರ್ ಅವರ ಮುಂದಿನ ದಾರಿ ಯಾವುದು? ಉದ್ದೇಶಕ್ಕಾಗಿ ನಾವು ಚರ್ಚೆ ಮಾಡಿದಲ್ವಾ? ಹಾ ಸರ್, ಮುಂದೆ ಅದೇ ಆಗಿರುತ್ತೆ. ಹೆಬ್ಬಾರ್ ಅವರ ಮುಂದಿನ ದಾರಿ ಯಾವುದು? ಉದ್ದೇಶಕ್ಕಾಗಿ ನಾವು ಚರ್ಚೆ ಮಾಡಿದಲ್ವಾ? ಹಾ ಸರ್, ಮುಂದೆ ಅದೇ ಆಗಿರುತ್ತೆ. ಹೆಬ್ಬಾರ್ ಅವರ ಮುಂದಿನ ದಾರಿ ಯಾವುದು? ಉದ್ದೇಶಕ್ಕಾಗಿ ನಾವು ಚರ್ಚೆ ಮಾಡಿದಲ್ವಾ? ಹಾ ಸರ್, ಮುಂದೆ ಅದೇ ಆಗಿರುತ್ತೆ. ಹೆಬ್ಬಾರ್ ಅವರ ಮುಂದಿನ ದಾರಿ ಯಾವುದು? ಉದ್ದೇಶಕ್ಕಾಗಿ ನಾವು ಚರ್ಚೆ ಮಾಡಿದಲ್ವಾ? ಹಾ ಸರ್, ಮುಂದೆ ಅದೇ ಆಗಿರುತ್ತೆ. ಹೆಬ್ಬಾರ್ ಅವರ ಮುಂದಿನ ದಾರಿ ಯಾವುದು? ಉದ್ದೇಶಕ್ಕಾಗಿ ನಾವು ಚರ್ಚೆ ಮಾಡಿದಲ್ವಾ? ಹಾ ಸರ್, ಮುಂದೆ ಅದೇ ಆಗಿರುತ್ತೆ. ಹೆಬ್ಬಾರ್ ಅವರ ಮುಂದಿನ ದಾರಿ ಯಾವುದು? ಉದ್ದೇಶಕ್ಕಾಗಿ ನಾವು ಚರ್ಚೆ ಮಾಡಿದಲ್ವಾ? ಹಾ ಸರ್, ಮುಂದೆ ಅದೇ ಆಗಿರುತ್ತೆ. ಹೆಬ್ಬಾರ್ ಅವರ ಮುಂದಿನ ದಾರಿ ಯಾವುದು? ಬಿಜೆಪಿ ಈಗ ತಮ್ಮ ವಿರುದ್ಧ ಶಿಸ್ತು ಕ್ರಮ ತಗೊಂಡಿದ್ದಾರಲ್ಲ ಸರ್, ಏನ್ ಸರ್ ನಿಮ್ಮ ಒಪಿನಿಯನ್? ಶಿಸ್ತು ಕ್ರಮ ತಗೊಂಡಿಲ್ಲ, ಉಚ್ಚಾಟನೆ ಮಾಡಿದ್ದಾರೆ. ಹೌದು ಸರ್, ಮುಂದಿನ ನಡೆ ಏನ್ ಸರ್? ಸ್ವಾಗತಿಸ್ತೀನಿ. ಹಾ ಸರ್, ಬಿಜೆಪಿ ಏನ್ ನಮ್ಮ ಮೇಲೆ ನಿರ್ಣಯ ತೆಗೆದುಕೊಂಡಿದೆ, ನಿರ್ಣಯವನ್ನ ಸ್ವಾಗತಿಸ್ತೀನಿ. ಹೆಬ್ಬಾರ್ ಅವರ ಮುಂದಿನ ದಾರಿ ಯಾವುದು? ಉದ್ದೇಶಕ್ಕಾಗಿ ನಾವು ಚರ್ಚೆ ಮಾಡಿದಲ್ವಾ? ಹಾ ಸರ್, ಮುಂದೆ ಅದೇ ಆಗಿರುತ್ತೆ. ಹಾ, ಅಂದ್ರೆ ಅವ್ರು ಹೇಳ್ತಿರೋದು ತಾವು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದ್ರಿ ಅಂತ, ಅದನ್ನ ಒಪ್ತೀರಾ ತಾವು? ನಾನು ಒಪ್ಕೊಳ್ಳಲ್ಲ, ನಾನು ಉತ್ತರ ಕೊಟ್ಟಿದ್ದೀನಿ. ಹಾ ಸರ್, ನೀವು ಉತ್ತರ ಕೊಟ್ಟಿದ್ರಾ ಶಿಸ್ತು ಸಮಿತಿ ಕೊಟ್ಟಂತಹ ಇದಕ್ಕೆ? ಕೊಟ್ಟಿದ್ದೀನಿ.
ಹೌದು ಸರ್. ಎಷ್ಟು ಪುಟ ಕೊಟ್ಟಿದ್ರಿ ಸರ್? ಏನೆಲ್ಲ ಕೊಟ್ಟಿದ್ರಿ? 16 ಪೇಜ್ ಕೊಟ್ಟಿದ್ದೀನಿ. ಹೌದು ಸರ್. ನೀವು ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಿದ್ರಿ ಅನ್ನೋದು ಅವರ ಪ್ರಮುಖ ಆರೋಪ. ಅವರ ಆರೋಪಕ್ಕೆ ನಾನೇನು ಅಲ್ಲಗಳಿದಿಲ್ಲಲ್ಲ. ಹೌದು ಸರ್. ಈಗ ನೀವು ಪಕ್ಷೇತರ ಶಾಸಕರ ಆಗ್ತಿದ್ದೀರಾ, ಈಗ ಪಕ್ಷದ ಸಿಂಬಲ್ ಇರೋದಿಲ್ಲ, ಇಲ್ಲ, ಮುಂದೆ ಕಾಂಗ್ರೆಸ್ ಸೇರ್ಪಡೆನೇ ಏನು ಸರ್? ಕಾದ್ ನೋಡಿ. ಹೌದು ಸರ್. ಸರ್ ನಮಸ್ತೆ ಸರ್. ಹೇಳಿ. ಸರ್ ಗ್ಯಾರಂಟಿ ವ್ಯವಸ್ಥೆನ ಮಾತಾಡ್ತಾ ಇದ್ದೀನಿ. ಬಿಜೆಪಿ ಈಗ ತಮ್ಮ ವಿರುದ್ಧ ಶಿಸ್ತು ಕ್ರಮ ತಗೊಂಡಿದ್ದಾರಲ್ಲ ಸರ್, ಏನು ಸರ್ ನಿಮ್ಮ ಒಪಿನಿಯನ್? ಶಿಸ್ತು ಕ್ರಮ ತಗೊಂಡಿಲ್ಲ, ಉಚ್ಚಾಟನೆ ಮಾಡಿದ್ದಾರೆ. ಹ್ಞೂ ಸರ್. ಮುಂದಿನ ನಡೆ ಏನು ಸರ್? ಸ್ವಾಗತಿಸ್ತೀನಿ. ಹಾಂ ಸರ್. ಬಿಜೆಪಿ ಏನು ನಮ್ಮ ಮೇಲೆ ನಿರ್ಣಯ ತೆಗೆದುಕೊಂಡಿದೆ, ನಿರ್ಣಯವನ್ನು ಸ್ವಾಗತಿಸ್ತೀನಿ. ಮುಂದಿನ ಹೆಬ್ಬಾರ್ ಅವರ ಮುಂದಿನ ದಾರಿ ಯಾವ ಯಾವುದು? ಉದ್ದೇಶಕ್ಕಾಗಿ ನಾವು ಉಚ್ಚಾಟನೆ ಮಾಡಿದಲ್ವೋ ಹಾಂ ಸರ್. ಮುಂದೆ ನೆರೆ ಅದೇ ಆಗಿರುತ್ತೆ. ಹಾಂ. ಅಂದ್ರೆ ಅವ್ರು ಹೇಳ್ತಿರೋದು ತಾವು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದ್ರಿ ಅಂತ, ಅದನ್ನ ಒಪ್ತೀರಾ ತಾವು? ನಾನು ಒಪ್ಕೊಳ್ಳಲ್ಲ, ನಾನು ಉತ್ತರ ಕೊಟ್ಟಿದ್ದೀನಿ. ಹಾಂ ಸರ್. ನೀವು ಉತ್ತರ ಕೊಟ್ಟಿದ್ರಾ ಶಿಸ್ತು ಸಮಿತಿ ಕೊಟ್ಟಂತಹ ಇದಕ್ಕೆ? ಇಬ್ರು ಕೊಟ್ಟಿದ್ದೀನಿ. ಹಾಂ ಸರ್. ಎಷ್ಟು ಪುಟ ಕೊಟ್ಟಿದ್ರಿ ಸರ್? ಏನೆಲ್ಲ ಕೊಟ್ಟಿದ್ರಿ? 16 ಪೇಜ್ ಕೊಟ್ಟಿದ್ದೀನಿ. ಹೌದು ಸರ್. ನೀವು ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಿದ್ರಿ ಅನ್ನೋದು ಅವರ ಪ್ರಮುಖ ಆರೋಪ. ಅವರ ಆರೋಪಕ್ಕೆ ನಾನೇನು ಅಲ್ಲಗಳಿದಿಲ್ಲಲ್ಲ. ಹಾಂ ಸರ್. ಈಗ ನೀವು ಪಕ್ಷೇತರ ಶಾಸಕರ ಆಗ್ತಿದ್ದೀರಾ, ಈಗ ಪಕ್ಷದ ಸಿಂಬಲ್ ಇರೋದಿಲ್ಲ, ಇಲ್ಲ, ಮುಂದೆ ಕಾಂಗ್ರೆಸ್ ಸೇರ್ಪಡೆನೇ ಏನು ಸರ್? ಕಾದ್ ನೋಡಿ. ಹೌದು ಸರ್. ಸರ್ ನಮಸ್ತೆ ಸರ್. ಹೇಳಿ. ಸರ್ ಗ್ಯಾರಂಟಿ ವ್ಯವಸ್ಥೆನ ಮಾತಾಡ್ತಾ ಇದ್ದೀನಿ. ಬಿಜೆಪಿ ಈಗ ತಮ್ಮ ವಿರುದ್ಧ ಶಿಸ್ತು ಕ್ರಮ ತಗೊಂಡಿದ್ದಾರಲ್ಲ ಸರ್, ಏನು ಸರ್ ನಿಮ್ಮ ಒಪಿನಿಯನ್? ಶಿಸ್ತು ಕ್ರಮ ತಗೊಂಡಿಲ್ಲ, ಉಚ್ಚಾಟನೆ ಮಾಡಿದ್ದಾರೆ. ಹ್ಞೂ ಸರ್.